Hello dear students and my dear friends, welcome back to Royson Creations YouTube ಚಾನಲ್. ಆತ್ಮೀಯ ವಿದ್ಯಾರ್ಥಿಗಳೇ, ನಾವು ಈ ವಿಡಿಯೋದಲ್ಲಿ 8ನೇ ತರಗತಿಯ ಮರುಸಿಂಚನ ಇಂಗ್ಲಿಷ್ ವಿಷಯದ ವರ್ಕ್ಶೀಟ್ 1ರಿಂದ 5ರವರೆಗೆ ಸಂಪೂರ್ಣ ಉತ್ತರಗಳನ್ನು ಕಲಿಯೋಣ ಬನ್ನಿ. ಅದಕ್ಕೂ ಮೊದಲು ವಿದ್ಯಾರ್ಥಿಗಳೇ, ನೀವು ನಮ್ಮ ಯೂಟ್ಯೂಬ್ ಚಾನಲನ್ನು ಮೊದಲ ಬಾರಿ ನೋಡ್ತಾ ಇದ್ದರೆ ಇದನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ನಾನು ನಿಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ವರ್ಕ್ಶೀಟ್ ನಂಬರ್ 1, ಟಾಪಿಕ್ Recite and enjoy. Activity 1, listen to your teacher and repeat after her. ಇಲ್ಲಿ ವಿದ್ಯಾರ್ಥಿಗಳೇ, ನಿಮಗೆ ಒಂದು ಯೂಟ್ಯೂಬ್ ಲಿಂಕನ್ನು ಕೊಟ್ಟಿದ್ದಾರೆ. ಅಲ್ಲಿ ಒಂದು ಪದ್ಯವನ್ನು ನಿಮ್ಮ ಟೀಚರ್ ನಿಮಗೆ ತೋರಿಸ್ತಾರೆ. ನೀವು ಅದನ್ನು ಕೇಳಿ ನಂತರ ರಿಪೀಟ್ ಮಾಡಿ. Activity 2, Chirag has written a small poem. There are some mistakes. Find out the mistakes, rewrite and sing it with rhythm. ಇಲ್ಲಿ ವಿದ್ಯಾರ್ಥಿಗಳೇ, ಚಿರಾಗ್ ಬರೆದಿರುವಂಥ ಒಂದು ಪದ್ಯವನ್ನು ಇಲ್ಲಿ ಕೊಟ್ಟಿದ್ದಾರೆ. ಆದರೆ ಅಲ್ಲಿ ಕೆಲವು ಮಿಸ್ಟೇಕ್ಸ್ಗಳಾಗಿದ್ದಾವೆ. ಆ ಮಿಸ್ಟೇಕ್ಸ್ಗಳನ್ನು ಫೈಂಡ್ ಔಟ್ ಮಾಡಿ ಅದನ್ನು ಸರಿ ಮಾಡಿ ಬರೆಯಿರಿ ಮತ್ತು ಅದನ್ನು ಹಾಡಿ ಅಂತೇಳಿ ನಿಮಗೆ ಕೊಟ್ಟಿದ್ದಾರೆ. ವಿದ್ಯಾರ್ಥಿಗಳೇ, ನಾನು ಸರಿಯಾದ ಉತ್ತರವನ್ನು ಇಲ್ಲಿ ಬರೆದಿದ್ದೇನೆ. ಎವ್ರಿ ನೈಟ್ ಐ ಸಿ ಸ್ಟಾರ್ಸ್ ಇನ್ ದ ಸ್ಕೈ. ದಿ ಸೇ ಕಮ್ ಆ್ಯಂಡ್ ಪ್ಲೇ ವಿತ್ ಅಸ್. ದ ಸ್ಕೈ ಈಸ್ ಫುಲ್ ಆಫ್ ಶೈನಿಂಗ್ ಸ್ಟಾರ್ಸ್. ದೇ ಬ್ಲಿಂಕ್ ದೇರ್ ಲೈಕ್ ಲೈಟ್ಸ್ ಆಫ್ ದ ಕಾರ್ಸ್. ಇನ್ ಮೈ ಡ್ರೀಮ್ಸ್ ಐ ಪ್ಲೇ ವಿತ್ ದೆಮ್. ನೆಕ್ಸ್ಟ್, ಆಕ್ಟಿವಿಟಿ 3, look at the following images and write some words that come to your mind. ಇಲ್ಲಿ ವಿದ್ಯಾರ್ಥಿಗಳೇ, 2 ಚಿತ್ರಗಳನ್ನು ಕೊಟ್ಟಿದ್ದಾರೆ. ಈ ಚಿತ್ರಗಳನ್ನು ನೋಡಿ ನಿಮ್ಮ ಮನಸ್ಸಿಗೆ ಬರುವಂಥ ಪದಗಳನ್ನು ಬರೀರಿ ಅಂತೇಳಿ ಕೊಟ್ಟಿದ್ದಾರೆ. ಮೊದಲನೇದಾಗಿ ವಿದ್ಯಾರ್ಥಿಗಳೇ, ನಾನು ಕೆಲವು ಎಕ್ಸಾಂಪಲ್ಸನ್ನು ಕೊಟ್ಟಿದ್ದೇನೆ. ಬೇಬಿ, ಕ್ಯೂಟ್, ಸ್ಮೈಲ್, ಹ್ಯಾಪಿ, ವೈಟ್ ಫ್ಲವರ್, ಲೈಟ್ಸ್. ಇಲ್ಲಿ ವಿದ್ಯಾರ್ಥಿಗಳೇ, ನಾನು ಎಕ್ಸಾಂಪಲ್ಸನ್ನು ಮಾತ್ರ ಕೊಟ್ಟಿದ್ದೇನೆ. ನೀವು ನಿಮ್ಮ ಓನ್ ವರ್ಡ್ಸನ್ನು ಕೂಡ ಇಲ್ಲಿ ಬರೀಬೋದು. ನೆಕ್ಸ್ಟ್, ಡಾಗ್, ಲಾಯಲ್, ಫಾಸ್ಟ್, pet animal, green grass, happy. Next, worksheet number 2, topic listen and narrate. Activity 1, your teacher reads the story, listen to it and respond. ವಿದ್ಯಾರ್ಥಿಗಳೇ, ನಿಮ್ಮ ಟೀಚರ್ ನಿಮಗೆ ಒಂದು ಸ್ಟೋರಿಯನ್ನು ಓದಿ ಹೇಳ್ತಾರೆ, ಅದನ್ನು ಕೇಳಿಸ್ಕೊಳ್ಳಿ ಮತ್ತು ಉತ್ತರವನ್ನು ಕೊಡಿ ಅಂತೇಳಿ ಕೊಟ್ಟಿದ್ದಾರೆ. ಕ್ವೆಶ್ಚನ್ ನಂಬರ್ 1, ನೇಮ್ ದ ಕ್ಯಾರೆಕ್ಟರ್ಸ್ ಇನ್ ದ ಸ್ಟೋರಿ. ದ ಲಯನ್, ದ ಮೌಸ್ ಆ್ಯಂಡ್ ದ ಹಂಟರ್ಸ್. ಈ ಸ್ಟೋರಿಯಲ್ಲಿ ಬರುವಂಥ ಕ್ಯಾರೆಕ್ಟರ್ಸ್ಗಳು ದ ಲಯನ್, ದ ಮೌಸ್ ಆ್ಯಂಡ್ ದ ಹಂಟರ್ಸ್. ಕ್ವೆಶ್ಚನ್ ನಂಬರ್ 2, ವೈ ಡಿಡ್ ದ ಲಯನ್ ಅವೇಕ್. ದ ಲಯನ್ ಅವೋಕ್ ಬಿಕಾಸ್ ಅ ಮೌಸ್ ರ್ಯಾನ್ ಓವರ್ ಹಿಸ್ ಬಾಡಿ. ಕ್ವೆಶ್ಚನ್ ನಂಬರ್ 3, ಹೂ ಡಿಸ್ಟರ್ಬ್ಡ್ ಲಯನ್ ಫ್ರಮ್ ಸ್ಲೀಪಿಂಗ್. ಆನ್ಸರ್ ಇಸ್ ಅ ಮೌಸ್. ಕ್ವೆಶ್ಚನ್ ನಂಬರ್ 4, ವಾಟ್ ಡಿಡ್ ದ ಮೌಸ್ ಸೇ ಪಿಟಿಯಸ್ಲಿ. ದ ಮೌಸ್ said piteously that if the lion spared its life, it would repay the lion's kindness. Question number 5, who caught the lion. Some hunters caught the lion. Next, question number 6, how did the mouse free the lion from the hunter. Answer is, the mouse cut the ropes with its teeth and freed the lion. Activity 2, look, write and narrate a story. ಇಲ್ಲಿ ವಿದ್ಯಾರ್ಥಿಗಳೇ, ಕೆಲವು ಚಿತ್ರಗಳನ್ನು ಕೊಟ್ಟಿದ್ದಾರೆ. ಆ ಚಿತ್ರಗಳನ್ನು ನೋಡಿ ಮತ್ತೆ ಒಂದು ಸ್ಟೋರಿಯನ್ನು ಬರೀರಿ ಅಂತೇಳಿ ಕೊಟ್ಟಿದ್ದಾರೆ. ಇಲ್ಲಿ ವಿದ್ಯಾರ್ಥಿಗಳೇ, ನಾನು ಒಂದು ಸ್ಟೋರಿಗೆ ಒಂದು ಟೈಟಲನ್ನು ಕೊಟ್ಟಿದ್ದೇನೆ. ಅದರ ಹೆಸರು ಫೂಲಿಶ್ ಟಾರ್ಟಿಸ್. ಇಲ್ಲಿ ವಿದ್ಯಾರ್ಥಿಗಳೇ, ನಾನು ಇಲ್ಲಿ ಒಂದು ಸ್ಟೋರಿಯನ್ನು ಬರೆದಿದ್ದೇನೆ. ನೀವು ವಿಡಿಯೋವನ್ನು ಪಾಸ್ ಮಾಡಿ ಈ ಸ್ಟೋರಿಯನ್ನು ಬರೆದುಕೊಳ್ಬೋದು ಅಥವಾ ನಿಮ್ಮ ಓನ್ ಸೆಂಟೆನ್ಸನ್ನು ವಿದ್ಯಾರ್ಥಿಗಳೇ ನೀವಿಲ್ಲಿ ಸೇರಿಸಿ ಒಂದು ಸ್ಟೋರಿಯನ್ನು ಕ್ರಿಯೇಟ್ ಮಾಡ್ಬೋದು. ನೆಕ್ಸ್ಟ್, ಆಕ್ಟಿವಿಟಿ 3, write your own interesting experience that you had during the holidays. ನಿಮ್ಮ ಹಾಲಿಡೇಸ್ನಲ್ಲಿ ನಡೆದಂಥ ಒಂದು ಇಂಟ್ರೆಸ್ಟಿಂಗ್ ಎಕ್ಸ್ಪೀರಿಯನ್ಸನ್ನು ಬರೀರಿ ಅಂತೇಳಿ ವಿದ್ಯಾರ್ಥಿಗಳಿಗೆ ಕೊಟ್ಟಿದ್ದಾರೆ. ಇಲ್ಲಿ ನಾನು ಒಂದು ಎಕ್ಸಾಂಪಲನ್ನು ಕೊಟ್ಟಿದ್ದೇನೆ. ನೀವು ವಿಡಿಯೋವನ್ನು ಪಾಸ್ ಮಾಡಿ ಇದನ್ನು ಬರೆದುಕೊಳ್ಬೋದು ಅಥವಾ ನಿಮ್ಮ ಓನ್ ಆನ್ಸರನ್ನು ವಿದ್ಯಾರ್ಥಿಗಳೇ ನೀವಿಲ್ಲಿ ಬರೀಬೋದಾಗಿರುತ್ತೆ. ನೆಕ್ಸ್ಟ್, ವರ್ಕ್ಶೀಟ್ ನಂಬರ್ 3, ಟಾಪಿಕ್ ಫಾಲೋ ದಿ ಇನ್ಸ್ಟ್ರಕ್ಷನ್ಸ್. ಈ ವರ್ಕ್ಶೀಟ್ನಲ್ಲಿ ವಿದ್ಯಾರ್ಥಿಗಳೇ, ನಾವು ಇನ್ಸ್ಟ್ರಕ್ಷನ್ಸನ್ನು ಯಾವ ರೀತಿ ಫಾಲೋ ಮಾಡಬೇಕು ಅನ್ನೋದನ್ನು ಕಲಿತೀವಿ. ಆಕ್ಟಿವಿಟಿ ನಂಬರ್ 1, ರೈಟ್ ದಿ ಇನ್ಸ್ಟ್ರಕ್ಷನ್ಸ್ ಫಾರ್ ದ ಪಿಕ್ಚರ್ ಗಿವನ್ ಬಿಲೋ. ಇಲ್ಲಿ ವಿದ್ಯಾರ್ಥಿಗಳೇ, ಹೌ ಟು ಹ್ಯಾಂಡ್ ರಬ್ ಅಂತೇಳಿ ಒಂದು ಚಿತ್ರವನ್ನು ಕೊಟ್ಟಿದ್ದಾರೆ. ಈ ಚಿತ್ರದಲ್ಲಿ ಇನ್ಸ್ಟ್ರಕ್ಷನ್ಸ್ಗಳಿದ್ದಾವೆ. ಒಟ್ಟು 9 ಇನ್ಸ್ಟ್ರಕ್ಷನ್ಸ್ಗಳಿದ್ದಾವೆ. ಇಲ್ಲಿ ಕೊಟ್ಟಿರುವಂಥ ಇನ್ಸ್ಟ್ರಕ್ಷನ್ಸಿನ ಕೆಳಗಡೆ ಇಲ್ಲಿ ವಿದ್ಯಾರ್ಥಿಗಳೇ ಸೆಂಟೆನ್ಸಸ್ಸನ್ನು ಕೊಟ್ಟಿದ್ದಾರೆ. ಈ ಸೆಂಟೆನ್ಸಸ್ಸನ್ನು ನಾವು ನೆಕ್ಸ್ಟ್ ಕೊಟ್ಟಿರುವಂಥ ಬ್ಲ್ಯಾಂಕ್ಸ್ನಲ್ಲಿ ಇಲ್ಲಿ ವಿದ್ಯಾರ್ಥಿಗಳೇ ನಾವಿಲ್ಲಿ ಬರೀಬೇಕಾಗತ್ತೆ. ನೆಕ್ಸ್ಟ್, ಆಕ್ಟಿವಿಟಿ ನಂಬರ್ 2,
ಮೇಕಿಂಗ್ ಅ ಪೇಪರ್ ಏರ್ಪ್ಲೇನ್. ಇಲ್ಲಿ ವಿದ್ಯಾರ್ಥಿಗಳೇ ಒಂದು ಪೇಪರ್ ಏರ್ಪ್ಲೇನನ್ನು ಯಾವ ರೀತಿ ತಯಾರಿಸಬೇಕು ಅಂತೇಳಿ ಇಲ್ಲಿ ಒಂದು ಇನ್ಸ್ಟ್ರಕ್ಷನ್ಸನ್ನು ಕೊಟ್ಟಿದ್ದಾರೆ. ನೀವು ಇದನ್ನು ಓದ್ಕೊಳ್ಳಿ. ನೆಕ್ಸ್ಟ್ ಆ್ಯಕ್ಟಿವಿಟಿ ನಂಬರ್ 3, ಡ್ರಾ ಅ ರೂಟ್ ಮ್ಯಾಪ್. ರೂಟ್ ಹೋಮ್ ಟು ಸ್ಕೂಲ್. ಹೋಮ್ ಟು ಸ್ಕೂಲ್ ಬಗ್ಗೆ ಒಂದು ರೂಟ್ ಮ್ಯಾಪನ್ನು ಇಲ್ಲಿ ಡ್ರಾ ಮಾಡಿ ಅಂತೇಳಿ ವಿದ್ಯಾರ್ಥಿಗಳೇ ಒಂದು ಬಾಕ್ಸನ್ನು ಕೊಟ್ಟಿದ್ದಾರೆ. ಅದಕ್ಕೆ ಬೇಕಾದಂಥ ಇನ್ಸ್ಟ್ರಕ್ಷನ್ಸನ್ನು ಇಲ್ಲಿ ಕೊಟ್ಟಿದ್ದಾರೆ. ನೀವು ಈ ಇನ್ಸ್ಟ್ರಕ್ಷನ್ಸನ್ನು ಬಳಸ್ಕೊಂಡು ಇಲ್ಲಿ ಒಂದು ಚಿತ್ರವನ್ನು ಅಥವಾ ರೂಟ್ ಮ್ಯಾಪನ್ನು ಇಲ್ಲಿ ಬರೀಬೇಕಾಗುತ್ತೆ. ನೆಕ್ಸ್ಟ್ ಆ್ಯಕ್ಟಿವಿಟಿ ನಂಬರ್ 4, ಅಬ್ಸರ್ವ್ ದ ಪಿಕ್ಚರ್ ಇನ್ಸ್ಟ್ರಕ್ಷನ್ಸ್ ಆ್ಯಂಡ್ ರೈಟ್ ಸೆಂಟೆನ್ಸಸ್ ಫಾರ್ ಈಚ್ ಪಿಕ್ಚರ್. ಇಲ್ಲಿ ವಿದ್ಯಾರ್ಥಿಗಳೇ ಚಿತ್ರವನ್ನು ಕೊಟ್ಟಿದ್ದಾರೆ. ಈ ಚಿತ್ರದಲ್ಲಿ ನೀವು ಊಹೆ ಮಾಡಿಕೊಂಡು ಕೆಲವು ಇನ್ಸ್ಟ್ರಕ್ಷನ್ಸನ್ನು ಬರೀಬೇಕಾಗತ್ತೆ. ಫಾರ್ ಎಕ್ಸಾಂಪಲ್, ಈ ಚಿತ್ರವನ್ನು ನಾವು ಗಮನಿಸಿದಾಗ ಏನಿದೆ ಅಂದರೆ, ಅ ಪೊಲೀಸ್ ಮ್ಯಾನ್ ಶೋಯಿಂಗ್ ಡಿರೆಕ್ಷನ್ ಟು ಅ ಟೂರಿಸ್ಟ್ ಟು ತಾಜ್ ಮಹಲ್ ಹೋಟೆಲ್. ಅವನೇನಂತ ಹೇಳಿರ್ಬೋದು ಅಂತೇಳಿ ನಾವು ಗೆಸ್ ಮಾಡಿ ಬರೆಯೋದಾದರೆ, ಗೋ ಸ್ಟ್ರೇಟ್, ದೆನ್ ಟರ್ನ್ ರೈಟ್, ಯು ಸಿ ಅ ಪಾರ್ಕ್ ದೇರ್, ಟರ್ನ್ ಲೆಫ್ಟ್ ದ ಪಾರ್ಕ್ ಆ್ಯಂಡ್ ವಾಕ್ ಸ್ಟ್ರೇಟ್ ಫಾರ್ 100 meters. ದೆನ್ ಟರ್ನ್ ಲೆಫ್ಟ್ ಆ್ಯಂಡ್ ಯು ಸಿ ತಾಜ್ ಮಹಲ್ ಹೋಟೆಲ್ ದೇರ್. ನೆಕ್ಸ್ಟ್ ಇನ್ನೊಂದು ಚಿತ್ರವನ್ನು ಕೊಟ್ಟಿದ್ದಾರೆ. ಇದು ಯಾವ ಚಿತ್ರ ಅಂತ ಹೇಳಿದ್ರೆ, ಅ ಟೀಚರ್ ಈಸ್ ಟೀಚಿಂಗ್ ದಿ ಸ್ಟೂಡೆಂಟ್ಸ್ ಹೌ ಟು ಇನ್ಸರ್ಟ್ ಅ ಬ್ಯಾಕ್ಗ್ರೌಂಡ್ ಪಿಕ್ಚರ್ ಇನ್ ವರ್ಡ್. ಇದನ್ನು ನಾನು ಗೆಸ್ ಮಾಡಿ ಬರೆದಿದ್ದೇನೆ ವಿದ್ಯಾರ್ಥಿಗಳೇ. ನೀವು ನಿಮ್ಮ ಓನ್ ಆನ್ಸರನ್ನು ಇಲ್ಲಿ ಬರೀಬೋದು. ಇದಕ್ಕೆ ಉತ್ತರವನ್ನು ನೋಡೋದಾದರೆ, ಆನ್ ದ ಡಿಸೈನ್ ಟ್ಯಾಬ್ ಸೆಲೆಕ್ಟ್ ವಾಟರ್ಮಾರ್ಕ್, ದೆನ್ ಕಸ್ಟಮ್ ವಾಟರ್ಮಾರ್ಕ್, ಚೂಸ್ ಪಿಕ್ಚರ್ ವಾಟರ್ಮಾರ್ಕ್ ಆ್ಯಂಡ್ ಸೆಲೆಕ್ಟ್ ಅ ಪಿಕ್ಚರ್, ಸೆಲೆಕ್ಟ್ ಆರ್ ಕ್ಲಿಯರ್ ವಾಶ್ಔಟ್, ದೆನ್ ಸೆಲೆಕ್ಟ್ ಓಕೆ. ಈ ರೀತಿ ಟೀಚರ್ ಇನ್ಸ್ಟ್ರಕ್ಷನ್ಸನ್ನು ಕೊಡ್ತಾ ಇದ್ದಾರೆ ವಿದ್ಯಾರ್ಥಿಗಳಿಗೆ ಅಂತೇಳಿ ನಾನು ಇಲ್ಲಿ ಊಹೆ ಮಾಡಿ ಬರೆದಿದ್ದೇನೆ. ನೆಕ್ಸ್ಟ್ ವರ್ಕ್ಶೀಟ್ ನಂಬರ್ 4, ಟಾಪಿಕ್ ಸಿನಾನಿಮ್ಸ್. ಆ್ಯಕ್ಟಿವಿಟಿ 1, ಮ್ಯಾಚ್ ದ ವರ್ಡ್ಸ್ ಇನ್ ಕಾಲಮ್ ಎ ವಿತ್ ದೇರ್ ಸಿನಾನಿಮ್ಸ್ ಇನ್ ಕಾಲಮ್ ಬಿ. ಇಲ್ಲಿ ವಿದ್ಯಾರ್ಥಿಗಳೇ ಕಾಲಮ್ ಎ ಯಲ್ಲಿರುವಂಥ ಪದಗಳ ಜೊತೆ ಅವುಗಳ ಸಿನಾನಿಮ್ಸ್ ಕಾಲಮ್ ಬಿ ಯಲ್ಲಿ ಕೊಟ್ಟಿದ್ದಾರೆ. ಅವುಗಳನ್ನು ಮ್ಯಾಚ್ ಮಾಡಿ ಬರೀರಿ ಅಂತೇಳಿ ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳೇ. ಎಕ್ಸಾಂಪಲ್ಸನ್ನು ನಾವು ನೋಡೋದಾದರೆ, ಬಿಗಿನ್, ಸ್ಟಾರ್ಟ್, ವೆಲ್ದಿ, ರಿಚ್, ಎನ್ಕರೇಜ್, ಸಪೋರ್ಟ್, ಇನಫ್, ಸಫಿಷಿಯಂಟ್. ಈ ರೀತಿ ವಿದ್ಯಾರ್ಥಿಗಳೇ ನಾನಿಲ್ಲಿ ನಿಮಗೆ ಯಾವ ಕ್ವಶನ್ಗೆ ಯಾವ ಆನ್ಸರ್ ಅಂತೇಳಿ ಇಲ್ಲಿ ಮಾರ್ಕ್ ಮಾಡಿದ್ದೇನೆ. ನೀವು ಇದನ್ನು ನೋಡಿ ಬರೆದುಕೊಳ್ಬೋದು. ನೆಕ್ಸ್ಟ್ ಆ್ಯಕ್ಟಿವಿಟಿ ನಂಬರ್ 2, ರೀಪ್ಲೇಸ್ ದಿ ಅಂಡರ್ಲೈನ್ಡ್ ವರ್ಡ್ಸ್ ಇನ್ ದ ಸೆಂಟೆನ್ಸಸ್ ವಿತ್ ದೇರ್ ರೆಸ್ಪೆಕ್ಟಿವ್ ಸಿನಾನಿಮ್ಸ್ ಚೂಸಿಂಗ್ ಫ್ರಮ್ ಗಿವನ್ ಬ್ರ್ಯಾಕೆಟ್ಸ್. ಇಲ್ಲಿ ವಿದ್ಯಾರ್ಥಿಗಳೇ ಬ್ರ್ಯಾಕೆಟ್ಸ್ನಲ್ಲಿ ಕೊಟ್ಟಿರುವಂಥ ಪದಗಳನ್ನು ಇಲ್ಲಿ ಅಂಡರ್ಲೈನ್ ಮಾಡಿದಿರಲ್ಲ ಪದಗಳು, ಅವುಗಳ ಬದಲಾಗಿ ಈ ಪದಗಳನ್ನು ನೀವಿಲ್ಲಿ ಬರೀಬೇಕಾಗತ್ತೆ. ಇವು ಅಂಡರ್ಲೈನ್ ಮಾಡಿರುವಂಥ ಪದಗಳ ಸಿನಾನಿಮ್ಸ್ ಆಗಿದ್ದಾವೆ. ಫಾರ್ ಎಕ್ಸಾಂಪಲ್, ರಾಜು ಈಸ್ ಫೇಮಸ್ ಫಾರ್ ಹಿಸ್ ವಿಸ್ಡಮ್ ಎವ್ರಿವೇರ್. ಇಲ್ಲಿ ವಿಸ್ಡಮ್ ಅನ್ನೋದಕ್ಕೆ ಸಮಾನಾರ್ಥಕ ಪದ ಅಥವಾ ಸಿನಾನಿಮ್ ಇಂಟೆಲಿಜೆನ್ಸ್. ಕ್ವೆಶ್ಚನ್ ನಂಬರ್ 2, ಪೀಪಲ್ ಆರ್ ಗ್ರ್ಯಾಜುವಲಿ ರಿಟರ್ನಿಂಗ್ ಟು ಆರ್ಗ್ಯಾನಿಕ್ ಫಾರ್ಮಿಂಗ್. ಇಲ್ಲಿ ಗ್ರ್ಯಾಜುವಲಿ ಅನ್ನೋದಕ್ಕೆ ಸಿನಾನಿಮ್ ಸ್ಲೋಲಿ. ಕ್ವೆಶ್ಚನ್ ನಂಬರ್ 3, ರಾಹುಲ್ ಹ್ಯಾಸ್ ದ ಪೊಟೆನ್ಷಿಯಲ್ ಟು ಅಚೀವ್ ಹಿಸ್ ಗೋಲ್. ಇಲ್ಲಿ ಪೊಟೆನ್ಷಿಯಲ್ ಅಂದರೆ ಅರ್ಥ ಎಬಿಲಿಟಿ. ಕ್ವೆಶ್ಚನ್ ನಂಬರ್ 4, ಆಲ್ ದ ಗೆಸ್ಟ್ಸ್ ವರ್ ಗ್ರೀಟೆಡ್ ವಿತ್ ರೆಸ್ಪೆಕ್ಟ್. ಇಲ್ಲಿ ಗ್ರೀಟೆಡ್ ಎಂಬ ಪದಕ್ಕೆ ಸಿನಾನಿಮ್ ವೆಲ್ಕಮ್ಡ್. ಕ್ವೆಶ್ಚನ್ ನಂಬರ್ 5, ದ ಫಸ್ಟ್ ಸ್ಟೀಲ್ ಇಂಡಸ್ಟ್ರಿ ಇನ್ ಇಂಡಿಯಾ ವಾಸ್ ಎಸ್ಟಾಬ್ಲಿಷ್ಡ್ ಬೈ ಜಮ್ಶೆಡ್ಜಿ ಟಾಟಾ. ಇಲ್ಲಿ ಎಸ್ಟಾಬ್ಲಿಷ್ಡ್ ಅನ್ನೋದಕ್ಕೆ ಸಿನಾನಿಮ್ ಫೌಂಡೆಡ್. ಕ್ವೆಶ್ಚನ್ ನಂಬರ್ 6, ಆಲ್ ವರ್ ಹ್ಯಾಪಿ ಟು ಸಿ ದ ಫ್ಯಾಸಿನೇಟಿಂಗ್ ರಿವರ್ ಫ್ಲೋ. ಇಲ್ಲಿ ಫ್ಯಾಸಿನೇಟಿಂಗ್ ಎಂಬುದಕ್ಕೆ ಸಿನಾನಿಮ್ ಅಟ್ರಾಕ್ಟಿವ್. ಕ್ವೆಶ್ಚನ್ ನಂಬರ್ 7, ಚಿಲ್ಡ್ರನ್ ಸಾ ಆ್ಯನ್ ಎನಾರಮಸ್ ಪೈಥಾನ್ ಇನ್ ದ ಝೂ. ಇಲ್ಲಿ ವಿದ್ಯಾರ್ಥಿಗಳೇ ಎನಾರಮಸ್ ಎಂಬುದಕ್ಕೆ ಸಿನಾನಿಮ್ ಹ್ಯೂಜ್. ನೆಕ್ಸ್ಟ್ ಆ್ಯಕ್ಟಿವಿಟಿ ನಂಬರ್ 3, ರೆಫರ್ ಟು ಅ ಡಿಕ್ಷನರಿ ಆ್ಯಂಡ್ ಫೈಂಡ್ 2 or more ಸಿನಾನಿಮ್ಸ್ ಫಾರ್ ಈಚ್ ವರ್ಡ್. 1 is ಡನ್ ಫಾರ್ ಯು. ಇಲ್ಲಿ ವಿದ್ಯಾರ್ಥಿಗಳೇ ಕೆಲವು ಪದಗಳನ್ನು ಕೊಟ್ಟಿದ್ದಾರೆ. ಈ ಪದಗಳ ಸಿನಾನಿಮ್ಸನ್ನು ನೀವು ಡಿಕ್ಷನರಿಯಲ್ಲಿ ಹುಡುಕಿ ಬರೀರಿ ಅಂತೇಳಿ ಕೊಟ್ಟಿದ್ದಾರೆ. ನೀವು 2 ಅಥವಾ ಅದಕ್ಕಿಂತ ಹೆಚ್ಚು ಪದಗಳನ್ನು ಬೇಕಾದರೂ ಬರಿಬೋದು. ನಾನು ಇಲ್ಲಿ ಹಲವಾರು ಸಿನಾನಿಮ್ಸನ್ನು ಇಲ್ಲಿ ವಿದ್ಯಾರ್ಥಿಗಳಿಗೆ ಕೊಟ್ಟಿದ್ದೇನೆ. ನೀವು ವಿಡಿಯೋವನ್ನು ಪಾಸ್ ಮಾಡಿ ಇವುಗಳನ್ನು ಬರೆದುಕೊಳ್ಬೋದು. ನೆಕ್ಸ್ಟ್ ಆ್ಯಕ್ಟಿವಿಟಿ ನಂಬರ್ 4, ಯೂಸ್ ದ ಗಿವನ್ ವರ್ಡ್ಸ್ ಇನ್ ಸೆಂಟೆನ್ಸಸ್ ಆಫ್ ಯುವರ್ ಓನ್ ಟು ಎಕ್ಸ್ಪ್ರೆಸ್ ದಿಯರ್ ಮೀನಿಂಗ್. ಇಲ್ಲಿ ವಿದ್ಯಾರ್ಥಿಗಳ ಕೆಲವು ಪದಗಳನ್ನು ಕೊಟ್ಟಿದ್ದಾರೆ. ಈ ಪದಗಳನ್ನು ನೀವು ನಿಮ್ಮ ಸ್ವಂತ ವಾಕ್ಯಗಳಲ್ಲೇ ಬಳಸಿ ಸ್ವಂತ ವಾಕ್ಯಗಳನ್ನು ರಚನೆ ಮಾಡಿ ಅಂತ ಕೊಟ್ಟಿದ್ದಾರೆ. ನಾನು ಕೆಲವು ಎಕ್ಸಾಂಪಲ್ಸನ್ನು ಇಲ್ಲಿ ಕೊಟ್ಟಿದ್ದೇನೆ. ನೀವು ನಿಮ್ಮ ಓನ್ ಸೆಂಟೆನ್ಸನ್ನು ಇಲ್ಲಿ ಬರೀಬೋದು. ಫಾರ್ ಎಕ್ಸಾಂಪಲ್, ಸೆಂಟರ್, ಸನ್ ಈಸ್ ದ ಸೆಂಟರ್ ಆಫ್ ದ ಸೋಲಾರ್ ಸಿಸ್ಟಮ್. ನೆಕ್ಸ್ಟ್ ಒನ್, ಪ್ರೆಸೆಂಟ್, ಅರ್ಷಿತ್ ಪ್ರೆಸೆಂಟೆಡ್ ವೋಟ್ ಆಫ್ ಥ್ಯಾಂಕ್ಸ್ ಇನ್ ದ ಪ್ರೋಗ್ರಾಮ್. ಈಸಿ, ಇಂಗ್ಲಿಷ್ ಈಸ್ ಈಸಿ. ರೈಟ್, ವಿ ಶುಡ್ ಆಲ್ವೇಸ್ ಡೂ
right things. Hard. Iron is hard. ನೆಕ್ಸ್ಟ್ ವರ್ಕ್ಶೀಟ್ ನಂಬರ್ 5. ಇಲ್ಲಿ ವಿದ್ಯಾರ್ಥಿಗಳೇ ಕೊಟ್ಟಿರುವಂಥ ಟಾಪಿಕ್ ರೀಡ್ ಅಲೌಡ್. ಆಕ್ಟಿವಿಟಿ 1. ಇಲ್ಲಿ ವಿದ್ಯಾರ್ಥಿಗಳೇ ಒಂದು ಸ್ಟೋರಿಯನ್ನು ಇಲ್ಲಿ ಕೊಟ್ಟಿದ್ದಾರೆ, ಇದನ್ನು ನೀವು ಓದಬೇಕಾಗತ್ತೆ. ನೆಕ್ಸ್ಟ್ ಆಕ್ಟಿವಿಟಿ ನಂಬರ್ 2 ಅಲ್ಲಿ ಇಲ್ಲಿ ನಿಮಗೆ ಡೈಲಾಗ್ಸ್ಗಳನ್ನು ಕೊಟ್ಟಿದ್ದಾರೆ. ರೀಡ್ ದ ಡೈಲಾಗ್ಸ್ ಅಲೌಡ್ ವಿತ್ ಕರೆಕ್ಟ್ ಪ್ರೊನೌನ್ಸಿಯೇಷನ್, ಪಾಸ್ ಆ್ಯಂಡ್ ಇಂಟನೇಷನ್. ಸರಿಯಾದಂಥ ಪ್ರೊನೌನ್ಸಿಯೇಷನ್, ಪಾಸ್ ಮತ್ತು ಇಂಟನೇಷನನ್ನು ಬಳಸಿ ಇಲ್ಲಿ ಕೊಟ್ಟಿರುವಂಥ ಡೈಲಾಗ್ಸ್ಗಳನ್ನು ವಿದ್ಯಾರ್ಥಿಗಳೇ ನೀವು ಇಲ್ಲಿ ಓದಬೇಕಾಗತ್ತೆ. ನೆಕ್ಸ್ಟ್ ಒಂದು ಪದ್ಯವನ್ನು ಕೊಟ್ಟಿದ್ದಾರೆ ಆಕ್ಟಿವಿಟಿ ನಂಬರ್ 3 ಅಲ್ಲಿ. ರೀಡ್ ಅಲೌಡ್ ಅ ಪೋಯಮ್. ಇಲ್ಲಿ ಕೊಟ್ಟಿರುವಂಥ ಪದ್ಯವನ್ನು ವಿದ್ಯಾರ್ಥಿಗಳೇ ನೀವು ಜೋರಾಗಿ ಓದಿ ಅಂತೇಳಿ ನಿಮಗೆ ತಿಳಿಸಿದ್ದಾರೆ. ಈ ರೀತಿ ವಿದ್ಯಾರ್ಥಿಗಳೇ ನಾವು 8ನೇ ತರಗತಿಯ ಇಂಗ್ಲಿಷ್ ಮರುಸಿಂಚನದ ವರ್ಕ್ಶೀಟ್ ನಂಬರ್ 1ರಿಂದ 5ರವರೆಗೂ ಉತ್ತರಗಳನ್ನು ಕಲಿತಿದ್ದೇವೆ. ಇನ್ನುಳಿದ ವರ್ಕ್ಶೀಟ್ಗಳ ಉತ್ತರಗಳನ್ನು ನಾವು ನಮ್ಮ ಮುಂದಿನ ವಿಡಿಯೋದಲ್ಲಿ ಕಲಿಯೋಣ ಅಂತ ಹೇಳುತ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಡಿಯರ್ ಸ್ಟೂಡೆಂಟ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.